ಸರ್ ಫೋಟೋಲಿ ನೀವೊಬ್ಬರೇ ಕಮ್ಮಿ ಸರ್. ನೀವು ಸಂಸಾರ ಬಿಟ್ರು ನಿಮ್ಮ ಮಗಳು ನಿಮ್ಮನ್ನು ಬಿಡ್ಲಿಲ್ಲ ಸರ್. ನಿಮ್ಮ ಮೇಲಿನ ಹಠಕ್ಕೆ ಹುಡುಕ ಬಂದು ನಿಮ್ಮ ಕಾಲೇಜ್ ಸೇರ್ಕೊಂಡಿದ್ದಾಳೆ ಸರ್. ಮುಂದಿಂದು ನಿಮ್ಮ ಮಗಳೇ ಹೇಳ್ತಾಳೆ ಸರ್. ಹೇಳ್ರಿ. ಹೌದು, ನಿಮ್ಮ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕೆ ಅಂತಾನೆ ಬಂದಿರೋದು. ನನ್ಗೂ ನಮ್ಮ ಅಮ್ಮನಿಗೂ ಆಗಿರೋ ತರ ನಿಮ್ಗೆ ಅವಮಾನ ಆಗಿ ನೀವು ನರಳಬೇಕು ಅಂತಾನೆ ನಿನ್ ತಲೆ ಬೋಡ್ಸಿದ್ದು. ನಿಮ್ಗೆ ಹಿಂಸೆ ಆದ್ರೆ ನನ್ಗೂ ನಮ್ಮ ಅಮ್ಮನಿಗೂ ನೆಮ್ಮದಿ. ಅದೆಲ್ಲ ಯಾಕ್ರಿ, ವಿಷಯಕ್ಕೆ ಬನ್ರಿ. ಸುಮ್ಮನೆ ಯಾಕೆ ಮಾತಾಡ್ತೀರಿ ಸರ್? ನಿಮ್ಮ ಮಗಳು ಮೇಡಮ್ ಇಬ್ರು ತುಂಬಾ ಕಷ್ಟ ಸರ್, ಬಲೆ ಅಟ್ಮಾರಿಗಳು. ಹೌದು, ಹೇಳೋರು ಕೇಳೋರು ಇಲ್ದೆ ಬೆಳೆದಿದ್ದೀನಿ ನಾನು. ನನ್ ತಲೆ ಸರಿ ಇಲ್ಲ. ನಾನು ಈ ಕೆಟ್ಟ ಹುಡುಗಿ ಆಗೋಕೆ ಇವರೇ ಕಾರಣ. ನನ್ನನ್ನು ನಮ್ಮ ಅಮ್ಮನು ಬೀದಿಗೆ ತಳ್ಳಿ ಆರಾಮಾಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಇಲ್ಲಮ್ಮ, ಅದಕ್ಕೆ ನಾನ್ ಕಾರಣ ಅಲ್ಲಮ್ಮ, ನಿಮ್ ತಾಯಿನಮ್ಮ. ನಾನ್ ನೆನ್ ಬೆಳೆಸಿದ್ದಿದ್ರೆ ನೀನ್ ಹೀಗಾಗ್ತಿರ್ಲಿಲ್ಲಮ್ಮ. ಸಾಕಂಬಿಡಿ ಸರ್, ಆಗಿದಾಗೋಲಿ. ಅದು ಒಂದ್ ಮಾತು ಬರ್ತದೆ, ಒಂದ್ ಮಾತು ಹೋಯ್ತದೆ. ಸಂಸಾರ ಅಂದ್ಮೇಲೆ ಇದೆಲ್ಲ ಮಾಮೂಲು ಸರ್. ಅಲ್ವಾ ಸರ್? ಮೇಡಮ್ ನಿಮ್ಮ ಮೇಲೆ ತುಂಬಾ ಸಿಟ್ಟು ಸರ್. ಬರಲ್ಲ ಅನ್ಬಿಟ್ರು. ಈಗ ಮಗಳನ್ನ ಕೊಟ್ಟಿದೀವಿ ಸರ್. ನಾಳೆ ಹೆಂಗೋ ಕೈಯ ಕಾಲ ಹಿಡಿದು ಮೇಡಮ್ ಒಪ್ಪಿಸ್ಕೊಂಡು ಕರ್ಕೊಂಡ್ಬಂದ್ಬಿಡ್ತೀವಿ ಸರ್. ಸರ್ ನಿಮ್ ಜೀವನ ಹೆಂಗೋ ಸೆಟ್ಲ್ ಆಗೋಯ್ತು, ನಿಮ್ ಸಂಸಾರ ಹೆಂಗೋ ನೆಟ್ಕಾಗೋಯ್ತದೆ ಸರ್. ನಾವು ಮಾಡಿರೋ ತಪ್ಪೆಲ್ಲ ಕ್ಷಮಿಸ್ಬಿಡಿ ಸರ್. ಹ್ಞೂ ಸಾ ಪೊಲೀಸ್ ಎಲ್ಲ ಬೇಡ ಸಾ, ದಬಾಕಂಡ್ ಹೆಂಗ ಓದ್ಕೋತೀವಿ ಸಾ. ಇದೊಂದ್ಸಲ ಕ್ಷಮಿಸ್ಬಿಡಿ ಸಾ, ತಪ್ಪಾಗೋಯ್ತು ಸಾ. ಹ್ಞೂ ಸಾ. ಇಲ್ಲಪ್ಪ, ನೀವು ಅಪರಾಧಿಗಳಲ್ಲ. ನನ್ನ ಕಂದನ್ನ ಮರಳಿ ಕರ್ತಂದವ್ರು ನೀವು ಅಪರಾಧಿಗಳಲ್ಲ. ನಾನು ನಿಮ್ಗೆ ಋಣಿ. ಸರ್ ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಸರ್. ಹಾಗನ್ಬೇಡಪ್ಪ. ನನ್ನ ಕಂದ ಒಂದೇ ಒಂದ್ಸತಿ ನನ್ನ ಅಪ್ಪ ಅಂತ ಕರೆದ್ರೆ ನಾನು ಬದುಕ್ಬಿಡ್ತೀನಿ. ಅದೇ ಟೈಮ್ ಇಲ್ಲ, ಬೇಗ ಹೇಳ್ರಿ. ಅಪ್ಪ ನನ್ಗಾಗಲ್ಲ. ಕೈ ಮುಗಿತೀನಿ, ಹೆಂಗೊಂದು ಹೇಳಿ ಸಾಯಮ್ಮ. ಮನೆಗ್ ನಡೀರಿ ಅಪ್ಪ. ಕಂದ, ಕಂದ. ಸರ್ ಊರಲ್ಲಿ ಮೆಣ ಸುಡ್ತವ್ರ ಅವೆಲ್ಲ ತಮಟ ಹೊಡ್ಕೊಂಡವ್ರು ನಡೀರಿ ಸರ್.